ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. SG Mart Q3 ರಿಸಲ್ಟ್ಸ್ ಬಗ್ಗೆ ಒಂದು ಶಾಕ್ ನ್ಯೂಸ್ ಡಿಸ್ಕಸ್ ಮಾಡೋಣ. ಕಂಪನಿ ಪ್ರಾಫಿಟ್ಸ್ 61% ಕೊಲ್ಯಾಪ್ಸ್ ಆಗಿದೆ. ರೆವೆನ್ಯೂ ಇದೆ, ಬಿಸ್ನೆಸ್ ಇದೆ, ಆದರೆ ಪ್ರಾಫಿಟ್ ಆಲ್ಮೋಸ್ಟ್ ವ್ಯಾನಿಷ್ ಆಗಿದೆ. ಇದನ್ನು ಇನ್ವೆಸ್ಟರ್ ಇಗ್ನೋರ್ ಮಾಡಿದ್ದಾರೆ. ಫ್ಯೂಚರಲ್ಲಿ ಹೆವಿ ಲಾಸ್ ಫೇಸ್ ಮಾಡಬಹುದು. ಸೊ ಫ್ರೆಂಡ್ಸ್, ವಿಡಿಯೋ ಎಂಡ್ವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈಗ ರಿಸಲ್ಟ್ಸ್ ನೋಡೋದಾದರೆ ಗೆಳೆಯರೆ, ಕಂಪನಿದು ರೆವೆನ್ಯೂ ಫಸ್ಟ್ ನಾವು ನೋಡೋಣ. ಫಸ್ಟ್ ಸೀಕ್ವೆನ್ಸ್ ನೋಡ್ಬೋದು. ಇದು ನಿಮಗೆ ಇಯರ್ ಆನ್ ಇಯರ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ, ಹಾಗೂ ಇದು ನಿಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಕಂಪನಿದು ಒಂದು ವರ್ಷದ ಹಿಂದೆ ಇನ್ಕಮ್ ನೀವು ನೋಡ್ಬೋದು, 1360 ಇತ್ತು. ಅಲ್ಲಿಂದ ಈ ವರ್ಷ ನಿಮಗೆ 1662 ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಯರ್ ಆನ್ ಇಯರ್ ನಿಮಗೆ ಒಳ್ಳೆ ಜಂಪ್ ರೆವೆನ್ಯೂಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಾದರೆ ನಿಮಗೆ ರೆವೆನ್ಯೂಲ್ಲಿ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದು ನಿಮಗೆ ರೆವೆನ್ಯೂದು ಆಯಿತು. ಸೊ ಖಾಲಿ ರೆವೆನ್ಯೂ ನೋಡಿದರೆ ಆಗೋದಿಲ್ಲ ಗೆಳೆಯರೆ, ಅದರೊಟ್ಟಿಗೆ ನಾವು ಕಂಪನಿದು ಖರ್ಚು ಸಹ ನೋಡಬೇಕು, ಕಂಪನಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದೆ ಅಂಥೇಳಿ. ಸೊ ಈ ಕ್ವಾರ್ಟ್ರಲ್ಲಿ ಕಂಪನಿ 1648 ಖರ್ಚು ಮಾಡಿದೆ. ಹಿಂದಿನ ಕ್ವಾರ್ಟ್ರಲ್ಲಿ 1690 ಮಾಡಿತ್ತು. ಒಂದು ವರ್ಷ ಹಿಂದೆ ನಿಮಗೆ 1323 ಕ್ರೋರ್ಸ್ ಇದು ಕಂಪನಿ ಖರ್ಚು ಮಾಡಿತ್ತು. ಸೊ ಇಯರ್ ಆನ್ ಇಯರ್ ನೀವು ನೋಡ್ಬೋದು, ಖರ್ಚು ಜಾಸ್ತಿ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಿಮಗೆ ಸ್ವಲ್ಪ ಖರ್ಚು ಕಡಿಮೆ ಇದೆ. ಸೊ ಇಲ್ಲಿ ನೋಡೋದಾದರೆ ನೀವು ಫೈನಲ್ ಪ್ರಾಫಿಟ್ ನಿಮಗೆ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಅಲ್ಲಿ ನಿಮಗೆ 13.52 ಕ್ರೋರ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ವರ್ಷ ಹಿಂದೆ 37 ಕ್ರೋರ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ 37 ಕ್ರೋರ್ಸಿಂದ ನಿಮಗೆ 13 ಕ್ರೋರ್ಸ್ ಬರೋದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಒಳ್ಳೆ ಡ್ರಾಪ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಾದರೆ ಸಹ ಅಲ್ಲಿ ಸಹ ನಿಮಗೆ ಪ್ರಾಫಿಟಲ್ಲಿ ಡ್ರಾಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದರೊಟ್ಟಿಗೆ ಈಗ ನಾವು ಫೈನಲ್ ಪ್ರಾಫಿಟ್ ನೋಡೋದಾದರೆ ಟ್ಯಾಕ್ಸ್ ಎಲ್ಲ ಕಟ್ ಆದ ನಂತರ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 10.74 ಕ್ರೋರ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಈ ಕ್ವಾರ್ಟ್ರಲ್ಲಿ. ಹಿಂದಿನ ಕ್ವಾರ್ಟ್ರಲ್ಲಿ 26 ಕೋಟಿ ಇತ್ತು. ಒಂದು ವರ್ಷ ಹಿಂದೆ ನಿಮಗೆ 28 ಕೋಟಿ ನೋಡಲಿಕ್ಕೆ ಸಿಗ್ತಾ ಇತ್ತು. ಸೊ 28 ಕೋಟಿಯಿಂದ 10 ಕೋಟಿವರೆಗೆ ನಿಮಗೆ ಪ್ರಾಫಿಟ್ ಕೆಳಗೆ ಬರೋದು ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಸೊ ಇದೇ ನಾನು ನಿಮಗೆ ಹೇಳ್ತಿರೋದು, ಸ್ಟಾರ್ಟಿಂಗಲ್ಲಿ ಪ್ರಾಫಿಟಲ್ಲಿ ನಿಮಗೆ ತುಂಬ ಡಿಕ್ಲೈನ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈ ಥರ ಪ್ರಾಫಿಟ್ ನಿಮಗೆ ಯಾಕೆ ಡ್ರಾಪ್ ಆಗಿದೆ ಗೆಳೆಯರೆ? ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಏನಂದರೆ, ಮೆಟೀರಿಯಲ್ ಕಾಸ್ಟ್ ಆಫ್ ಮೆಟೀರಿಯಲ್ ಜಾಸ್ತಿ ಆಗಿದೆ, ಹಾಗೆ ನಿಮಗೆ ಪ್ರಾಫಿಟಲ್ಲಿ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿ. ಪ್ಲಸ್ ಇನ್ನೊಂದು ಏನಂದರೆ, ಇದು ನಿಮಗೆ ತುಂಬ ಲೋ ಮಾರ್ಜಿನ್ ಬಿಸ್ನೆಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಕಂಪನಿದು ಮಾರ್ಜಿನ್ ನಿಮಗೆ ತುಂಬ ಡೌನ್ಫಾಲ್ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಪ್ರಾಫಿಟ್ಸಲ್ಲಿ ತುಂಬ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಡ್ಬೋದು, ಕಂಪನಿದು ಟೋಟಲ್ ರೆವೆನ್ಯೂ ಬಂದಿದೆ 1644 ಕ್ರೋರ್ಸ್ ಗೆಳೆಯರೆ. ಆದರೆ ಕಂಪನಿದು ಖರ್ಚು ನೀವು ನೋಡ್ಬೋದು 1648 ಕ್ರೋರ್ಸ್ ಆಗಿದೆ. ಅಂದರೆ ನಿಮ್ದು ಕಂಪನಿದು ಆ್ಯಕ್ಚುಯಲ್ ರೆವೆನ್ಯೂ ಎಷ್ಟಿದೆ ಅದರಿಂದ ಅದಕ್ಕಿಂತ ನಿಮ್ಮದು ಖರ್ಚು ಜಾಸ್ತಿ ಆಗೋದಿಲ್ಲ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಏನು ನಿಮಗೆ ಪ್ರಾಫಿಟ್ 11 ಕೋಟಿ ಬಂದಿದೆಯಾ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಕಂಪನಿದು ಅದರ್ ಇನ್ಕಮಿಂದ ನಿಮಗೆ ಪ್ರಾಫಿಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಈ ಕಂಪನಿ ನಿಮಗೆ ಅದೇ ಥರ ಪರ್ಫಾರ್ಮ್ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಅದರ ಇನ್ಕಮಿಂದ ನಿಮಗೆ ಜಾಸ್ತಿ ಪ್ರಾಫಿಟ್ ನೋಡಲಿಕ್ಕೆ ಸಿಗ್ತಾ ಇದ್ದಾರೆ ಅದರ್ ದ್ಯಾನ್ ಕಂಪನಿದು ಮೇನ್ ಆಪರೇಷನ್. ಈ ಥರ ಇದ್ದರೆ ನಿಮಗೆ ಬಿಸ್ನೆಸ್ ಸಸ್ಟೈನೇಬಲ್ ಇಲ್ಲ ಅಂತೇಳಿ ಒಂದು ಸಿಗ್ನಲ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಗೆಳೆಯರೆ. ಹಾಗೂ ಇವತ್ತು ರಿಸಲ್ಟ್ ಬಂದ ನಂತರ ನೀವು ನೋಡ್ಬೋದು, ಕಂಪನಿದು ಶೇರ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತದೆ ಗೆಳೆಯರೆ. ಸೊ ರಿಸಲ್ಟ್ಸ್ ನಿಮಗೆ ಒಂದು 12 ಹಾಗೇನೆ ಬಂತು. ಆವಾಗ ಸ್ವಲ್ಪ ನಿಮಗೆ ಕೆಳಗೆ ನೋಡಲಿಕ್ಕೆ ಸಿಕ್ತು, ಆದರೆ ಅಲ್ಲಿಂದ ಪುನಃ ಸ್ಟಾಕಲ್ಲಿ ನಿಮ್ಗೆ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಇವತ್ತು ಈ ಕಂಪನಿ ನಿಮಗೆ ಆಲ್ಮೋಸ್ಟ್ 6.37 ಅಷ್ಟು ನಿಮಗೆ ಅಪ್ ನೋಡಲಿಕ್ಕೆ ಸಿಗ್ತಾ ಇದೆ ಫೈನಲ್ ಕ್ಲೋಸಿಂಗಲ್ಲಿ. ಆದರೆ ಸಹ ಈ ಥರ ಇಷ್ಟು ಹಾಳು ಪರ್ಫಾರ್ಮೆನ್ಸ್ ಇದ್ದರೆ ಸಹ ನಿಮಗೆ ಸ್ಟಾಕಲ್ಲಿ ನಿಮಗೆ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಗೆಳೆಯರೆ. ಸೊ ಇದು ಏನಂದರೆ, ಶೇರ್ ಪ್ರೈಸ್ ವೀಕ್ ಇದ್ದರೆ, ಇದು ರಿಸಲ್ಟ್ಸ್ ವೀಕ್ ಇದ್ದರೆ ಸಹ ನಿಮಗೆ ಶೇರ್ ನಿಮಗೆ ಅರೌಂಡ್ 350ಗಿಂತ ಮೇಲೆ ಟ್ರೇಡ್ ಮಾಡಿತ್ತು. ಆಮೇಲೆ ಫೈನಲ್ ಆಗಿ ನಿಮಗೆ 350ವರೆಗೆ ಕ್ಲೋಸಿಂಗ್ ತಂದು ಕೊಟ್ಟಿದೆ. ಸೊ ಇದು ಏನಂದರೆ, ನಿಮಗೆ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಗೆಳೆಯರೆ. ಸೊ ನೀವು ನೋಡೋದಾದರೆ ನಿಮಗೆ ಕೇವಲ 4361 ಕ್ರೋರ್ಸ್ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಟ್ರೇಡರ್ಸ್ ನಿಮಗೆ ಜಾಸ್ತಿ ಇಲ್ಲಿ ಅಡ್ವಾಂಟೇಜ್ ತೊಗೊಳ್ಳೋದು ನೋಡಲಿಕ್ಕೆ ಸಿಗ್ತದೆ. ಎಕ್ಸ್ಪೆಕ್ಟ್ ಮಾಡ್ತಾರೆ ಫ್ಯೂಚರಲ್ಲಿ ಗ್ರೋತ್ ಇರ್ಬೋದು ಅಂಥೇಳಿ. ಆದರೆ ಕರೆಂಟ್ಲಿ ನಿಮಗೆ ನಿಮ್ಗೆ ಅಷ್ಟೊಂದು ಒಳ್ಳೆ ನಂಬರ್ಸ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ ಗೆಳೆಯರೆ. ಸೊ ವಾಲೆಟಿಲಿಟಿ ಸಹ ನಿಮಗೆ ಇಲ್ಲಿ ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ ಏನಂದರೆ ನಿಮಗೆ ಶಾರ್ಟ್ ಟರ್ಮಲ್ಲಿ ಇಮೋಷನಲ್ ಆಗಿರುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ಫಂಡಮೆಂಟಲ್ಸ್ ನೋಡುತ್ತೆ. ಸೊ ಈ ಕಂಪನಿಗೆ ನೋಡೋದಾದರೆ ಫಂಡಮೆಂಟಲ್ಸ್ ನಿಮಗೆ ತುಂಬ ವೀಕ್ ಆಗಿ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ ಗೆಳೆಯರೆ. ಕಂಪನಿದು ನೀವು ಇಲ್ಲಿ ಮಾರ್ಜಿನ್ ನೋಡ್ಬೋದು ಗೆಳೆಯರೆ. ಇಲ್ಲಿ ನಿಮಗೆ ಈ ಕಂಪನಿಯಲ್ಲಿ ನಿಮಗೆ ತುಂಬ ಕಡಿಮೆ ಮಾರ್ಜಿನ್ ನೋಡಲಿಕ್ಕೆ ಸಿಗ್ತಾ ಇದೆ. ನೀವು ನೋಡ್ಬೋದು 2%, 1% ಅಷ್ಟು ಕಡಿಮೆ ಮಾರ್ಜಿನಲ್ಲಿ ಈ ಕಂಪನಿ ನಿಮಗೆ ಬಿಸ್ನೆಸ್ ಮಾಡೋದು ನೋಡಲಿಕ್ಕೆ ಸಿಗ್ತದೆ. ಈ ಥರ ಕಡಿಮೆ ಮಾರ್ಜಿನ್ ಇದ್ದರೆ ಬಿಸ್ನೆಸ್ ನಿಮಗೆ ಸಸ್ಟೈನೇಬಲ್ ನೋಡಲಿಕ್ಕೆ ಸಿಗೋದಿಲ್ಲ ಗೆಳೆಯರೆ. ಸೊ ಇಲ್ಲಿ ಏನಂದರೆ, ಕಂಪನಿದು ಮಾರ್ಜಿನ್ಸ್ ತುಂಬ ಕಡಿಮೆ ಇದೆ.
ಪ್ಲಸ್ ಏನಂದರೆ ಕಂಪನಿದು ಮೇನ್ ಬಿಸ್ನೆಸ್ಸಿಂದ ನಿಮಗೆ ಅಷ್ಟೊಂದು ಪ್ರಾಫಿಟ್ ಅವ್ರಿಗೆ ಜನರೇಟ್ ಆಗ್ತಾ ಇಲ್ಲ. ಎಷ್ಟು ಅವರು ಬಿಸ್ನೆಸ್ ಮಾಡ್ತಿದ್ದಾರೋ ಅಷ್ಟೇ ಅವರಿಗೆ ಖರ್ಚು ಸಹ ಆಗ್ತಾ ಇದೆ. ಸೊ ಪ್ಲಸ್ ಅವ್ರ ಅದರ್ ಇನ್ಕಮಿಂದ ಅವರು ಜಾಸ್ತಿ ಪ್ರಾಫಿಟ್ಸ್ನ ಅವರು ಅರ್ನ್ ಮಾಡ್ತಾ ಇದ್ದಾರೆ. ಪ್ಲಸ್ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಗೆಳೆಯರೆ. ಇಲ್ಲಿ ನೀವು ನೋಡೋದಾದರೆ ಇನ್ಸ್ಟಿಟ್ಯೂಷನ್ ಹೋಲ್ಡಿಂಗ್ಸ್ ನಿಮಗೆ ತುಂಬ ಕಡಿಮೆ ನೋಡಲಿಕ್ಕೆ ಸಿಗ್ತದೆ ಈ ಕಂಪನಿಯಲ್ಲಿ. ಸೊ ಶೇರ್ ಹೋಲ್ಡರ್ಸಲ್ಲಿ ನೀವು ನೋಡ್ಬೋದು, ಪ್ರೊಮೋಟರ್ ನಿಮಗೆ 36% ಇದ್ದಾರೆ. ಆದರೆ FIs ಮತ್ತು DS ನಿಮಗೆ ಏನು ಅಷ್ಟು ಜಾಸ್ತಿ ಇಲ್ಲ. ಆದರೆ ಪಬ್ಲಿಕ್ ಹತ್ರ 57% ವರೆಗೆ ನಿಮಗೆ ಸ್ಟಾಕ್ದು ಹೋಲ್ಡಿಂಗ್ ನೋಡಲಿಕ್ಕೆ ಸಿಗ್ತಾ ಇದೆ. ಮೊದಲು ಪ್ರೊಮೋಟರ್ 75% ಇದ್ದರು, ಅವರು ಅದನ್ನು ಕಡಿಮೆ ಮಾಡಿ ಈಗ 36%ಗೆ ಬಂದಿದ್ದಾರೆ. ಆದರೆ ಅದನ್ನು ಯಾವುದು ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿಲ್ಲ. ಇನ್ಸ್ಟೆಡ್ ನಿಮಗೆ ಪಬ್ಲಿಕ್ಗೆ ಜಾಸ್ತಿ ಅದನ್ನು ತಗೊಂಡಿರೋದು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಕರೆಂಟ್ಲಿ ನೀವು ನೋಡೋದಾದ್ರೆ ಪ್ರೆಸೆಂಟ್ ಕ್ವಾರ್ಟರಲ್ಲಿ ಟ್ರೆಂಡ್ ನಿಮಗೆ ತುಂಬ ನೆಗೆಟಿವ್ ಸೈಡಲ್ಲಿ ಹೋಗೋದು ನೋಡಲಿಕ್ಕೆ ಸಿಗ್ತಾ ಇದೆ. ಟರ್ನ್ ಅರೌಂಡ್ ಸಹ ಸದ್ಯಕ್ಕೆ ನಿಮಗೆ ಇಲ್ಲಿ ಯಾವುದೇ ಥರದ ಪ್ರೂಫ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಈ ಥರ ಕಂಪನಿಯಿಂದ ಸ್ವಲ್ಪ ನಾವು ರಿಟೇಲ್ ಇನ್ವೆಸ್ಟರ್ಸ್ ಸ್ವಲ್ಪ ಜಾಗೃತಿಯಾಗಿರಬೇಕು ಗೆಳೆಯರೆ. ಇಲ್ಲಿ ನಿಮಗೆ ತುಂಬ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಪ್ಲಸ್ ಇದು ಕಂಪನಿ ನಿಮಗೆ ರೀಸೆಂಟ್ಲಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋದು, ಜಾಸ್ತಿ ಸಮಯ ಸಹ ಆಗಿಲ್ಲ. 2025 ಸೆಪ್ಟೆಂಬರಲ್ಲಿ ಇದು ಕಂಪನಿ ನಿಮಗೆ ಲಿಸ್ಟ್ ಆಗಿರೋದು ನೋಡಲಿಕ್ಕೆ ಸಿಗ್ತದೆ. ಸೊ ನಿಮಗೆ ಜಾಸ್ತಿ ಹಿಸ್ಟ್ರಿ ಸಹ ಈ ಕಂಪನಿ ಬಗ್ಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇಲ್ಲ ಗೆಳೆಯರೆ. ಸೊ ಫ್ರೆಂಡ್ಸ್, ನಿಮ್ಮ ಒಪಿನಿಯನ್ ಕಮೆಂಟಲ್ಲಿ ಹೇಳಿ. SG Mart ಫ್ಯೂಚರಲ್ಲಿ ಟರ್ನ್ ಅರೌಂಡ್ ಆಗುತ್ತಾ ಇಲ್ಲ ಇದು ಪ್ಯೂರ್ ಹೈಪ್ ಸ್ಟಾಕ್ನ ಅಂತ ಹೇಳಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.